ಈಡಿಗ ಬಿಲ್ಲವ ನಾಮಧಾರಿ ಧೀವರ ಸೇರಿದಂತೆ 26 ಪಂಗಡಗಳ ಬೇಡಿಕೆ ಈಡೇರಿಕೆಗೆ ಸರ್ಕಾರವನ್ನು ಒತ್ತಾಯಿಸಿ ಸುಮಾರು 700 ಕಿಲೋಮೀಟರ್ ಸತತ 41 ದಿನಗಳ ಕಾಲ ಸಮುದಾಯದ ಜೊತೆಗೂಡಿ ಪಾದಯಾತ್ರೆ ಮಾಡುತ್ತೇವೆ ಎಂದು ಬ್ರಹ್ಮಶ್ರೀ ನಾರಾಯಣಗುರು ಪೀಠಾಧಿಪತಿ ಡಾಕ್ಟರ್ ಪ್ರಣವಾನಂದ ಸ್ವಾಮೀಜಿ ಕೊರಟಗೆರೆಯಲ್ಲಿ ತಿಳಿಸಿದರು. ಕೊರಟಗೆರೆಯ ಈಡಿಗ ಸಮುದಾಯದ ಮುಖಂಡರೊಂದಿಗೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನಮ್ಮ ಬೇಡಿಕೆ ಈ ರೀತಿ ಇದೆ, ಇದನ್ನ ಸರ್ಕಾರ ಕೂಡಲೇ ಈಡೇರಿಸಬೇಕು. ಬ್ರಹ್ಮಶ್ರೀ ನಾರಾಯಣಗುರು ಅಭಿವೃದ್ಧಿ ನಿಗಮಕ್ಕೆ ಕೂಡಲೇ 500 ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು. ಕುಲಕಸುಬು ಕಳೆದುಕೊಂಡ ಕಲ್ಯಾಣ ಕರ್ನಾಟಕ ಭಾಗದ ಸಂತ್ರಸ್ತ ಈಡಿಗರಿಗೆ 5 ಎಕರೆ ಜಮೀನು ಪ್ರತಿ ಕುಟುಂಬಕ್ಕೆ ಮಂಜೂರು ಮಾಡುವುದು. ಸಮಾಜವನ್ನ ಈಗಿರುವ 2A ಇಂದ ST ಮೀಸಲಾತಿಗೆ ಸೇರಿಸುವುದಕ್ಕೆ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು. ರಾಜ್ಯದ ಎಲ್ಲಾ ವಿಶ್ವವಿದ್ಯಾಲಯದಲ್ಲಿ ನಾರಾಯಣಗುರುಗಳ ಅಧ್ಯಯನ ಪೀಠ ಸ್ಥಾಪಿಸುವುದು ಮತ್ತು ರಾಜ್ಯದ ಒಂದು ವಿಶ್ವವಿದ್ಯಾಲಯಕ್ಕೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಹೆಸರು ಘೋಷಣೆ ಮಾಡುವುದು. ಅನುಭವ ಮಂಟಪದಲ್ಲಿ ಈಡಿಗ ಜನಾಂಗದ ಶರಣರಾದ ಹೆಂಡದ ಮಾರಯ್ಯನವರ ಜಯಂತಿ ಆಚರಣೆಯನ್ನ ಸರ್ಕಾರ ಘೋಷಣೆ ಮಾಡಬೇಕು ಎಂದು ಆಗ್ರಹಿಸಿದ್ರು. ಹಾಗೆ ಮಾಡದಿತ್ತು, ಆದ್ರೆ ಇವತ್ತು ವ್ಯವಸ್ಥೆ ಆ ರೀತಿಗೆ ತಂದು ಇಟ್ಟು ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸನ್ನ ನೆನಸು ಮಾಡಬೇಕು. ಎಲ್ಲರಿಗೂ ಕೂಡ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯ ಎರಡೂ ಕೂಡ ಎಲ್ಲರಿಗೂ ಸಿಗಬೇಕಾಗತ್ತೆ. ನಾವು ಕೂಡ ತಮಗೆಲ್ಲ ಗೊತ್ತಿರುವ ಹಾಗೆ 2004ನೇ ಇಸ್ವಿಯಲ್ಲಿ ನಾವು ನಮ್ಮ ಕುಲಕಸುಬು ಸೇಂದಿ ಇಳಿಸಿ ಮಾರಾಟ ಮಾಡಿ ಬದುಕಿ ಬಂದಿರತಕ್ಕಂಥ ಸಮುದಾಯ. 4ನೇ ಇಸ್ವಿಯಲ್ಲಿ 2004 ಅಲ್ಲಿ ಸೇಂದಿ ನಿಲ್ಲಿಸಿದ್ರು. 2007ನೇ ಇಸ್ವಿಯಲ್ಲಿ ಸಾರಾಯ ಕೂಡ ಬಂದ್ ಮಾಡಿದ್ರು. ಆದ್ರೆ ಆಲ್ಟರ್ನೇಟಿವ್ ಆಗಿ ಸಮುದಾಯಕ್ಕೆ ಯಾವುದೇ ರೀತಿಯ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಳಿಲ್ಲ. ಸಮುದಾಯದ ಒಂದಷ್ಟು ಜನ, ಸಮುದಾಯದ ಕೇವಲ ಬೆರಳೆಣಿಕೆ ಜನಕ್ಕೊಂದಷ್ಟು ಬಾರುಗಳು, ವೈನ್ ಶಾಪ್ಗಳು ಇರಬಹುದು, ಇಲ್ಲ ಅಂತ ನಾವು ಹೇಳುವುದಿಲ್ಲ. ಅದು ಅವർക്ക് ಸೀಮಿತವಾಗಿರುತ್ತದೆ. ಆದರೆ ಸಮುದಾಯಕ್ಕೆ ಅದರಿಂದ ಯಾವುದೂ ಕೂಡ ಬಡಬಗ್ಗರಿಗೆ ಏನೂ ಆಗಲಿಲ್ಲ. ರಾಜ್ಯದಲ್ಲಿ ಸುಮಾರು 13,600 ವೈನ್ ಶಾಪ್ಗಳಿದ್ದಾವೆ, ಬಾರ್ ಅಂಡ್ ರೆಸ್ಟೋರೆಂಟ್ಗಳೆಲ್ಲ ಸೇರಿಕೊಂಡು. ಅದರಲ್ಲಿ 2,600 ಹತ್ರ ವೈನ್ ಶಾಪ್ಗಳು ನಮ್ಮ ಸಮುದಾಯ ರಾಜ್ಯಾದ್ಯಂತ ನಡೆಸ್ತಾ ಇದೆ. ಆದ್ರಿಂದ ವಿಶೇಷವಾಗಿ ಈ ಕುಲಕಸಬು ನಿಲ್ಲಿಸಿದ ಮೇಲೆ ಕಲ್ಯಾಣ ಕರ್ನಾಟಕದ ಈಡಿಗರು ಸಂಪೂರ್ಣವಾಗಿ ಬೀದಿಗೆ ಬಂದ್ರು. ಅವರ ಮಕ್ಕಳ ಎಜುಕೇಶನ್ ಕೊಡಕ್ಕಾಗಲಿಲ್ಲ, ಮನೆ ಕಟ್ಟಿ ಕೊಡಕ್ಕಾಗಲಿಲ್ಲ, ಮಕ್ಕಳ ಮದುವೆ ಮಾಡಿಸಕ್ಕಾಗಲಿಲ್ಲ, ಬೀದಿ ಪಾರಾದ್ರು. ಪಾನಿಪುರಿ ಮಾಡಿಕೊಂಡು ಕೂಲಿ ಕೆಲಸ ಮಾಡಿಕೊಂಡವರು ಇವತ್ತು ಬದುಕಿ ಬಂದಿದ್ದಾರೆ. ತೆಲಂಗಾಣದಲ್ಲಿ ಸೇಂದಿ ಇದೆ, ಆಂಧ್ರದಲ್ಲಿ ಸೇಂದಿ ಇದೆ, ಕೇರಳದಲ್ಲಿ ಸೇಂದಿ ಇದೆ, ಗೋವಾದಲ್ಲಿ ಸೇಂದಿ ಇದೆ. ಕರ್ನಾಟಕದಲ್ಲಿ ಸೇಂದಿ ನಿಲ್ಲಿಸಕ್ಕೆ ಕಾರಣ ಈಡಿಗರ ಆ ಇನ್ಕಮ್ ಸೋರ್ಸ್ ಅದನ್ನ ಕಟ್ ಮಾಡಬೇಕು ಅಂತ ಒಂದು ದುರುದ್ದೇಶದಿಂದ, ಷಡ್ಯಂತರದಿಂದ ಮಾಡಿರತಕ್ಕಂಥದ್ದು. ನಾವು ಒಪ್ತೇವೆ, ನಾವು ಗುರುಗಳಾಗಿ ಒಪ್ತೇವೆ. ಯಾಕಂದ್ರೆ ನೀವು ಪಬ್ಬು, ಬಾರು, ಗುಡ್ಕ, ಪಾನ್ಪರಾಗ್ ಎಲ್ಲವನ್ನೇ ಬಂದು ಮಾಡಿ, ಜೊತೆ ಸೇಂದಿ ಬಂದು ಮಾಡಿ, ನಾವೇನು ಬೇಡ ಅಂತ ಹೇಳುವುದಿಲ್ಲ. ಆದ್ರಿಂದ ಇದನ್ನ ನಮಗೆ ಪರ್ಯಾಯ ವ್ಯವಸ್ಥೆ ಸಿಗಬೇಕು. ಈಡಿಗ ಸಮುದಾಯ ಇವತ್ತು 2A ಯಲ್ಲಿದ್ದೀವಿ. ನಮಗೆ ನಮ್ಮ ಕುಲಕಸಬು, ನಾವು ಕಾಡಿನ ಜೊತೆ ಬದುಕಿ ಬಂದವರು, ಹಾಗಾಗಿ ನಮಗೆ ST ಮೀಸಲಾತಿಗೆ ಹೋಗಕ್ಕೆ ನಮ್ಮ ಹಕ್ಕಿದೆ. ಹಾಗಾಗಿ ಈಡಿಗ ಸಮುದಾಯವನ್ನು ST ಮೀಸಲಾತಿಗೆ ಸೇರಿಸಬೇಕು ಅಂತಕ್ಕಂಥ ಪ್ರಮುಖ ಬೇಡಿಕೆ. ನಾರಾಯಣ ಗುರುಗಳ ಪುತ್ಥಳಿಯನ್ನ ಬೆಂಗಳೂರಿನ ರಾಜಧಾನಿಯಲ್ಲಿ ಮಾಡಬೇಕು ಅನ್ನೋ ಬೇಡಿಕೆ. ಈಗ ಹಲವಾರು ಬೇಡಿಕೆಯಲ್ಲಿಟ್ಟು ನಾವು ಈಗಾಗಲೇ ಸರ್ಕಾರದ ಮುಂದೆ ಹೋಗ್ತಾ ಇದ್ದೇನೆ. ಇತ್ತೀಚಿನ ದಿನಗಳ ಒಂದಷ್ಟು ಸರ್ಕಾರದ ಮಧ್ಯೆ ಚರ್ಚೆ ಆಗಿದೆ. ಆ ಚರ್ಚೆ ಯಾವುದೂ ಕೂಡ ಫಲ ಕಂಡಿಲ್ಲ, ಮುಂದೆ ಕಾಣುತ್ತದೊಂದು ಗೊತ್ತಿಲ್ಲ. ಆದ್ರಿಂದ ನಾವು ಕಾಯ್ತಾ ಇದ್ವಿ. ಎಲ್ಲಿವರೆಗೂ ನಮಗೆ ನ್ಯಾಯ ಸಿಗ್ತದೆ ಅಲ್ಲಿವರೆಗೂ ನಮ್ಮ ಸಂಘಟನೆ, ಸಮುದಾಯ ಒಟ್ಟಿಗೆ ನಿಲ್ಲಿಸಿಕೊಂಡು ಮುಂದೆ ಹೋಗತಕ್ಕಂಥ ಕೆಲಸ ನಾವು ಮಾಡುತ್ತೇವೆ. ಅದು ಪ್ರಕಾರ ಇವತ್ತು ನಾಳೆ ನಾಡಿದೆ 3 ದಿನ ಕಾಲ ತುಮಕೂರು ಜಿಲ್ಲೆಯ ಇವತ್ತು ಇಲ್ಲಿಯೂ ಕೂಡ ಸಭೆ ಇದೆ, ಮುಂದೆ ಸಭೆ ಇದೆ. ಆ ಸಭೆ ಮುಗಿಸ್ಕೊಂಡ ಪಾವಗಡ, ಮಧುಗಿರಿಗೆ ಹೋಗಬೇಕಾಗುತ್ತೆ. ಇಡೀ ಜಿಲ್ಲಾದ್ಯಂತ ಪ್ರವಾಸವನ್ನ ಮಾಡುತ್ತಾ ಇದ್ದೀವಿ. ಸಂಘಟನೆ ಮತ್ತು ಸಮಾಜವನ್ನೇ ಈ ಒಂದು ಸಂದರ್ಭದಲ್ಲಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಮುನ್ನೆಲೆಗೆ ತರಬೇಕಾದ್ರೆ ಈ ಸಂಘಟನೆ ಅನಿವಾರ್ಯ ಇದೆ. ನಾರಾಯಣ ಗುರುಗಳು ಹೇಳಿದಾಗ ಸಂಘಟನೆಯಿಂದ ಶಕ್ತರಾಗಿ ಅಂತಕ್ಕಂಥ ಮಾತನ್ನೇ ನಾವು ಇವತ್ತು ಹೇಳಿಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಇನ್ನು ತಾವುಗಳು ಇದು ಬಗ್ಗೆ ಏನಾದರೂ ಕೇಳುತ್ತಿಂದ ಕೇಳಬಹುದು. ಈ ಸಂದರ್ಭದಲ್ಲಿ ಈಡಿಗ ಸಮುದಾಯದ ಮುಖಂಡರಾದ ಲಕ್ಷ್ಮೀ ನರಸಯ್ಯ, ಸಮುದಾಯದ ಜಿಲ್ಲಾಧ್ಯಕ್ಷರಾದ ರಂಗಶಾಮಯ್ಯ, ಪ್ರಧಾನ ಕಾರ್ಯದರ್ಶಿ ಹನುಮಂತರಾಜು, ಜಿಲ್ಲಾ ಮಹಿಳಾ ಅಧ್ಯಕ್ಷೆ ಪ್ರಭಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.